ಹಲೋ ಹಾಯ್, ಇದು ನಿಮ್ಮ ಮಾಡರ್ನ್ ಶಿಕ್ಷಕ ಪವನ್ ಸರ್ ಬೆಳಗಾವಿಯಿಂದ. ನಮ್ಮ ಅಗ್ನಿವೀರ ಹುಲಿಗಳ ಭೇಟಿ ಏನೋ ಪ್ರಾರಂಭ ಆಗಿದೆ. ಇವತ್ತಿಂದ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಆ ಕಾರಣಕ್ಕಾಗಿಯೇ ಇವತ್ತಿನ ಎಕ್ಸಾಮ್ಸಲ್ಲಿ ಯಾವೆಲ್ಲ ರೀತಿಯಲ್ಲಿ ಎಕ್ಸಾಮ್ಸ್ ಕ್ವಶನ್ಗಳನ್ನು ತೆಗೆದಿದ್ದಾರೆ, ಯಾವೆಲ್ಲ ರೀತಿಯಲ್ಲಿ ಪ್ರಶ್ನೆಗಳು ಬಂದಿವೆ, ಮುಂದಿನ ಶಿಫ್ಟಿನ ಕ್ಯಾಂಡಿಡೇಟ್ಗಳು ಯಾವೆಲ್ಲ ರೀತಿಯಲ್ಲಿ ಓದ್ಕೊಂಡು ಹೋಗಬೇಕು, ಇನ್ನೂ ಸಮಯ ಇದೆಯಾ, ಈ ಸಮಯದಲ್ಲಿ ಯಾವೆಲ್ಲ ಟಾಪಿಕ್ಗಳಿಗೆ ಹೈಲೈಟ್ ಆಗಿ ಓದಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ನಡೆದಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಶಿಫ್ಟ್ನ GK ಮತ್ತು ಸೈನ್ಸ್ ಕ್ವಶನ್ಗಳ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಬೈ. ಇದು ಡಿಸ್ಕಷನ್ನಿಂದ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಎಕ್ಸಾಮಲ್ಲಿ ನೀವೆಲ್ಲ ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಿ ಹೋಗಬೇಕಂತ. ಇಲ್ಲಿ ಭಾರತದ ಉಪರಾಷ್ಟ್ರಪತಿಯ ಬಗ್ಗೆ ಒಂದು ಕ್ವಶನ್ ಆಗಿತ್ತು. ಕ್ವಶನ್ ಏನಾಗಿತ್ತು ಅಂದರೆ, ಜಗದೀಪ್ ಧನ್ಕರ್ ನಂತರ ಭಾರತದ ಉಪರಾಷ್ಟ್ರಪತಿ ಯಾರಾಗಿದ್ದರು? ಇದಕ್ಕೆ ಆನ್ಸರ್ ಬಂದುಬಿಟ್ಟು CP ರಾಧಾಕೃಷ್ಣನ್. ಈ ಕ್ವಶನ್ ಜಸ್ಟ್ ಸಣ್ಣ ಟ್ವಿಸ್ಟ್ ಮಾಡಿ ಕೇಳಿದಾರೆ ಅಷ್ಟೇ. ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಯಾರಂತ ಕೇಳಿದ್ರು ಕೂಡ ಆನ್ಸರ್ ಅದೇ ಆಗ್ತಿತ್ತು. ನಿಮ್ಮ IQನ ಚೆಕ್ ಮಾಡೋದಕ್ಕೆ ಸಣ್ಣ ಟ್ವಿಸ್ಟ್ ಮಾಡಿದ್ದಾರೆ, ಏನಿಲ್ಲ. ಇದಕ್ಕೆ ಹಿಂದೆ ಇದ್ದಂತಹ CP ಜಗದೀಪ್ ಧನ್ಕರ್ ಅವರು, ಇವರ ನಂತರ ಬಂದಂತಹ ಉಪರಾಷ್ಟ್ರಪತಿ ಯಾರಂತ ಕೇಳಿದ್ರೆ CP ರಾಧಾಕೃಷ್ಣನ್. ಪ್ರಸ್ತುತ ಅಂದರೂ ಕೂಡ ಅವರೇ. ಹಾಗೆ ಗೋವಾದಲ್ಲಿ ಆಯೋಜಿಸಲಾಗಿದ್ದಂಥ 56ನೇ ಫಿಲ್ಮ್ ಫೇರ್ ಪ್ರಶಸ್ತಿಯಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರಿಗೆ ದೊರೆಯಿತು? ಇದಕ್ಕೆ ಆನ್ಸರ್ ಬಂದುಬಿಟ್ಟು ರಜನಿಕಾಂತ್. ಸೊ 56ನೇ ಫಿಲ್ಮ್ ಫೇರ್ ಅವಾರ್ಡ್ ಇತ್ತೀಚೆಗೆ ಗೋವಾದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಅದರಲ್ಲಿ ಹಲವಾರು ಪಿಕಾಕ್ ಪ್ರಶಸ್ತಿ ಆಗಿರ್ಬೋದು, ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಆಗಿರ್ಬೋದು, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಆಗಿರ್ಬೋದು. ಸೊ ಈ ಪ್ರಶಸ್ತಿಗಳಿಗೆ ಯಾರಿಗೆಲ್ಲ ಸಿಕ್ಕಿತು, ಯಾರಿಗೆಲ್ಲ ದೊರೆಯಿತು ಅಂತ ಮಾಹಿತಿಯನ್ನು ನೀವು ಕಲೆ ಹಾಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್, ಜನವರಿ 26 ಈ ದಿನವನ್ನು ಏನಂತ ಆಚರಿಸ್ತೀವಿ? ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದನ್ನು ನಾವು ಸಾಂಪ್ರದಾಯಿಕ ಕ್ವಶನ್ ಅಂತ ಕೂಡ ಕರೀಬೋದು. ಹೌದು, ಯಾಕೆ ಸಾಂಪ್ರದಾಯಿಕ ಕ್ವಶನ್? ಜನವರಿ 26, ಆಗಸ್ಟ್ 15 ಇವೆಲ್ಲ ಸ್ವತಂತ್ರಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಸ್ವತಂತ್ರ ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತದ ಅತ್ಯಂತ ಪ್ರಮುಖವಾದ ದಿನಗಳು. ಈ ದಿನಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಗಣರಾಜ್ಯೋತ್ಸವವನ್ನು ನಾವು ಜನವರಿ 26 ಆಚರಿಸ್ತೀವಿ. ಯಾಕೆ ಅದೇ ದಿನವನ್ನು ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ? ಅದಕ್ಕೆ ಕಾರಣ ಇದೆ. ಬಿಕಾಸ್ 26 ಜನವರಿ 1950 ನಮ್ಮ ಭಾರತ ನಮಗೆ ನಾವೇ ಒಂದು ಪುಸ್ತಕವನ್ನು ಜಾರಿ ಮಾಡಿಕೊಡ್ತೀವಿ, ನಮಗೆ ನಾವೇ ಅದನ್ನು ಅರ್ಪಿಸಿಕೊಳ್ತೀವಿ. ಅದೇ ಪುಸ್ತಕ ಯಾವುದಂದರೆ ಸಂವಿಧಾನ. ಸೊ ಈ ಸಂವಿಧಾನ ಜಾರಿ ಬಂದಿರುವ ಕಾರಣಕ್ಕಾಗಿ 1950ರಿಂದ ಜನವರಿ 26 ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ. ಇನ್ನು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ದಿನಾಂಕವನ್ನು ನೆನಪಿಡಬೇಕಾಗತ್ತೆ. ಇದು ಜಾರಿ ಬಂದಿದ್ದಾಯಿತು. ಹಾಗಾದರೆ ಅಂಗೀಕಾರ ಆಗಿದ್ದು ಯಾವಾಗ? 1949 ನವೆಂಬರ್ 26 ಈ ದಿನ ಸಂವಿಧಾನ ಅಂಗೀಕಾರ ಇನ್ ದ ಸೆನ್ಸ್ ಸಹಿ ಮಾಡಲಾಯಿತು. ಸಂವಿಧಾನಕ್ಕೆ ಸಹಿ ಮಾಡಲಾಯಿತು. ತದನಂತರ 1-2 ತಿಂಗಳ ಸಮಯ ತೆಗೆದುಕೊಂಡು, ಬಿಕಾಸ್ ನಮ್ಮ ಜವಾಹರ್ಲಾಲ್ ನೆಹರು ಅವರು ಜನವರಿ 26ರಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ಘೋಷಣೆ ಇಟ್ಟಿರ್ತಾರೆ, ಸ್ವರಾಜ್ಯ, ಸಂಪೂರ್ಣ ಸ್ವರಾಜ್ಯ, ಪೂರ್ಣ ಸ್ವರಾಜ್ಯದ ಬೇಡಿಕೆ ಇಟ್ಟಿರ್ತಾರೆ. ಆ ಸವಿ ನೆನಪಿನ ಕಾರಣಕ್ಕಾಗಿ 2 ತಿಂಗಳ ಕಾಲ ವೇಟ್ ಮಾಡಿ ಜನವರಿ 26ಕ್ಕೆ ನಾವು ಅದನ್ನು ಪೋಸ್ಟ್ಪೋನ್ ಮಾಡಿ ಅವತ್ತು ಜಾರಿಯನ್ನು ತರ್ತೀವಿ. ನೆಕ್ಸ್ಟ್, ICC ವುಮೆನ್ಸ್ ವರ್ಲ್ಡ್ ಕಪ್. ಭಾರತ ಸೆಮಿಫೈನಲಲ್ಲಿ ಯಾವ ತಂಡವನ್ನು ಸೋಲಿಸಿದ್ದು ಅಂತ ಕ್ವಶನ್ ಆಗಿತ್ತು. ನಾನು ಹೇಳಿದಾಗೆ ಕ್ರೀಡೆಯಲ್ಲಿ ಪ್ರಮುಖ ಕ್ರೀಡೆಗಳು ಅಂತಂದರೆ ಕ್ರಿಕೆಟ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಒಲಿಂಪಿಕ್ಗಳಾಗಿರ್ಬೋದು, ಪ್ಯಾರಾ ಒಲಿಂಪಿಕ್ ಆಗಿರ್ಬೋದು, ಇಲ್ಲಿಂದ ಕ್ವಶನ್ಗಳು ಬಂದೇ ಬರ್ತಾವೆ ಅಂತ ಕೂಡ ಹೇಳಿದ್ದೆ. ಹಳೆಯ ನನ್ನ ಯೂಟ್ಯೂಬ್ ವಿಡಿಯೋಗಳಲ್ಲಿ ಕೂಡ ಇದನ್ನು ಕೂಡ ತಿಳಿಸಿದ್ದೆ. ಸೊ ಇಲ್ಲಿ ICC ವುಮೆನ್ಸ್ ಬಗ್ಗೆ ಬಂದಿದೆ, ನಾಳೆ ಮೆನ್ಸ್ ಬಗ್ಗೆ ಕೇಳ್ಬೋದು. ಸೊ ICC ವುಮೆನ್ಸ್ ವರ್ಲ್ಡ್ ಕಪ್ 2025ರಲ್ಲಿ ನಮ್ಮ ವುಮೆನ್ಸ್ ತಂಡ ಸೆಮಿಫೈನಲಲ್ಲಿ ಯಾರನ್ನ ಸೋಲಿಸಿತ್ತು? ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿತ್ತು. ಹಾಗೆ ಫೈನಲಲ್ಲಿ ಯಾವ 2 ತಂಡಗಳು ಮುಖಾಮುಖಿಯಾಗಿತ್ತು? ಇಂಡಿಯಾ ಮತ್ತು ಸೌತ್ ಆಫ್ರಿಕಾ. ಇದು ಕೂಡ ನಮಗೆ ಉತ್ತರಬೇಕಾಗುತ್ತೆ. ನೆಕ್ಸ್ಟ್, ನೀತಿ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು? ಇದಕ್ಕೆ ಆನ್ಸರ್ ನರೇಂದ್ರ ಮೋದಿ. ಇದನ್ನು ಸಿಂಪಲ್ ಆಗಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಯಾವಾಗಲೂ ಕೂಡ ನೀತಿ ಆಯೋಗದ ಅಧ್ಯಕ್ಷರು ಆ ಸಂದರ್ಭದ ಪ್ರಧಾನಿ ಯಾರಾಗಿರ್ತಾರೋ ಅವರೇ ಆಗಿರ್ತಾರೆ. ಸೊ ಈ ನೀತಿ ಆಯೋಗ ಭಾರತದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡುವಂಥ ಎಲ್ಲ ಕಾರ್ಯಗಳನ್ನು ತರುವುದು ನೀತಿ ಆಯೋಗ. ಇದು ಯಾವಾಗ ಜಾರಿಗೆ ಬಂತು? 2015ರಲ್ಲಿ. ಹೌದು, 2015ರಲ್ಲಿ ನೀತಿ ಆಯೋಗ ಪ್ರಾರಂಭ ಆಗುತ್ತೆ. ಹಾಗಾದರೆ ಯಾವುದರ ಬದಲಾಗಿ ನೀತಿ ಆಯೋಗ ಬಂತು? ಇದಕ್ಕೆ ಮುಂಚೆ ಇದ್ದಂತಹ ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ಬರುತ್ತೆ 2015ರಲ್ಲಿ. ಸೊ ಇದು ನಮ್ಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ಇನ್ನೊಂದು ಕ್ವಶನ್ ಕೇಳ್ಬೋದು. ಇದರ ಲಾಂಗ್ ಫಾರ್ಮ್ ಕೇಳ್ಬೋದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದರ ಲಾಂಗ್ ಫಾರ್ಮ್ ಆಗಿರುತ್ತೆ. ನೆನಪಿರಲಿ, ಇದರ ಅಧ್ಯಕ್ಷರು ಯಾವಾಗಲೂ ಕೂಡ ಆ ಸಂದರ್ಭದ ಪ್ರಧಾನಿನೇ ಆಗಿರ್ತಾರೆ. ಸೊ ಈಗಿನ ಸಂದರ್ಭದ ಪ್ರಧಾನಿ ನರೇಂದ್ರ ಮೋದಿಯವರು. ಹಾಗಾಗಿ ನೀತಿ ಆಯೋಗದ ಪ್ರಸ್ತುತ ಅಧ್ಯಕ್ಷರು ನರೇಂದ್ರ ಮೋದಿಯವರು. ನೆಕ್ಸ್ಟ್, ನೌಕಾಸೇನೆಯ ದಿನ ಎಂದು ಆಚರಿಸಲಾಗುತ್ತದೆ. ಯಾವ ದಿನ ಅಂತ ಕೇಳ್ತಾರೆ? ಡಿಸೆಂಬರ್ 4. ಈ ಕ್ವಶನ್ ಆಗಿತ್ತು. ನಾಳೆ ನಿಮಗೆ
ಭಾರತ ವಾಯುಸೇನೆ ದಿನ ಕೇಳ್ಬೋದು ಅಕ್ಟೋಬರ್ 8, ಆರ್ಮಿ ಡೇ ಕೇಳ್ಬೋದು ಜನವರಿ 15. ಸೊ ಪ್ರಸ್ತುತ ಪ್ರಮುಖ ದಿನಗಳಾದಂಥ ಭಾರತದ ಸ್ವತಂತ್ರಕ್ಕೆ ಸಂಬಂಧಪಟ್ಟಂತೆ ಆಗಿರಲಿ ಅಥವಾ ಭಾರತದ ರಾಷ್ಟ್ರೀಯತೆಗೆ ಸಂಬಂಧಪಟ್ಟಂತೆ ಆಗಿರಲಿ, ಭಾರತದ ಭಾವೈಕ್ಯತೆಗೆ ಸಂಬಂಧಪಟ್ಟಂತೆ ಆಗಿರಲಿ, ಹಲವಾರು ಪ್ರಮುಖ ದಿನಗಳಿವೆ. ಆ ದಿನಗಳನ್ನು ನೀವು ಸರಿಯಾಗಿ ನೋಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇವತ್ತಿನ ಕ್ವಶನ್ ಪೇಪರಲ್ಲಿ ನೌಕಾಸೇನೆಯ ದಿನ ಯಾವಾಗಂತ ಕೇಳಿದ್ರು. ನೆಕ್ಸ್ಟ್ ಮುಂದೆ ಹೋಗಿ ಯಾವೆಲ್ಲ ರೀತಿಯಲ್ಲಿ ಕ್ವಶನ್ ಆಗಿದ್ದು ನಾನು ಬಹಳಷ್ಟು ಸಾರಿ ಹೇಳಿದ್ದೀನಿ. ಒಂದು ರಾಜ್ಯದ ಮಾಹಿತಿ, ರಾಜ್ಯದ ಮುಖ್ಯಮಂತ್ರಿಯ ಮಾಹಿತಿ, ರಾಜ್ಯದ ಗವರ್ನರ್ ಮಾಹಿತಿ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೃತ್ಯದ ಮಾಹಿತಿ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷತೆಯ ಮಾಹಿತಿ, ಇದನ್ನು ನೀವು 100% ಕಲಿ ಹಾಕಬೇಕಂತ ಹೇಳಿದ್ದೆ. ಅದೇ ರೀತಿಯಲ್ಲಿ ಇವತ್ತೊಂದು ಕ್ವಶನ್ ಆಗಿತ್ತು, ಮಣಿಪುರದ CM ಯಾರಂತೇಳಿ. ಸೊ ಮಣಿಪುರದ CM ಯಮ್ನಂ ಕೆಮ್ ಚಾಂದ್ ಸಿಂಗ್ ಅಂತ ಹೇಳಿ. ನಾಳೆ ಇತರೆ ಪ್ರಮುಖವಾಗಿ ಯಾವ ರಾಜ್ಯಗಳನ್ನು ನೋಡ್ಕೋಬೇಕು, ಯಾವ ರಾಜ್ಯಗಳಂದರೆ ಈಶಾನ್ಯ ರಾಜ್ಯಗಳು, ಅಥವಾ ಇತ್ತೀಚೆಗೆ ಯಾವುದಾದ್ರೂ ರಾಜ್ಯದಲ್ಲಿ ಏನಾದರೂ ದೊಡ್ಡ ಘಟನೆ ನಡೆದಿದ್ರೆ ಆ ರಾಜ್ಯ. ಸೊ ಅಂಥ ಸಂದರ್ಭದಲ್ಲಿ ಆ ಗವರ್ನರ್ ಆಗಿ CM ಆಗಿ ಅದರ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಭಾರತ ಅತಿ ಹೆಚ್ಚು ಯಾವ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಭೂಗಡಿ ಅಂತ ಕ್ವಶನ್ ಆಗಿತ್ತು. ಭೂಗಡಿ ಅಂತ ಅಂದಾಗ ಆನ್ಸರ್ ಬಂದ್ಬಿಟ್ಟು ಬಾಂಗ್ಲಾದೇಶ್. ಸೊ ನಾವು ಭಾರತದ ಜಾಸ್ತಿ ಭೂಗಡಿ ಬಾಂಗ್ಲಾದೇಶದೊಂದಿಗೆ ಹಂಚಿಕೊಂಡಿದ್ದೀವಿ. ಮೇಲೆ ನಮ್ಮ ಕಡೆ ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ ಇದೆ. ಅತಿ ಕಡಿಮೆ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ ನಮ್ಗೆ ನೆನಪಿರಲಿ, ಅತಿ ಹೆಚ್ಚು ಅಂತ ಕೇಳಿದ್ರೆ ಬಾಂಗ್ಲಾದೇಶ್. ಇನ್ನು ಈ ಎಲ್ಲ ರಾಷ್ಟ್ರಗಳಲ್ಲಿ ಭೂಗಡಿ. ಹಾಗೆ ಕೆಳಗಡೆ ಬಂದರೆ ಶ್ರೀಲಂಕಾ, ಮ್ಯಾನ್ಮಾರ್, ಮಾಲ್ಡೀವ್ಸ್ ಇಲ್ಲಿ ಜಲಗಡಿಯನ್ನು ಹಂಚ್ಕೊಂಡಿದ್ದೀವಿ. ನೆಕ್ಸ್ಟ್, ಸ್ವತಂತ್ರ ಭಾರತ ಕಮಾಂಡರ್ ಇನ್ ಚೀಫ್, ಇದಕ್ಕೆ ಆನ್ಸರ್ ಮಾಡಿಬಿಟ್ಟು KM ಕರಿಯಪ್ಪ. ಇಲ್ಲಿ ಈ ಕ್ವಶನ್ಗೆ ಹಲವಾರು ಸ್ಟೂಡೆಂಟ್ಸ್ ತುಂಬ ಸಾರಿ ಕನ್ಫ್ಯೂಷನ್ ಆಗ್ತಾರೆ. ಕ್ವಶನ್ ಏನಾಗಿರುತ್ತೆ ಅಂತ ಕೇಳಿದ್ರೆ, ಒಂದು ವೇಳೆ ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಯಾರು ಅಂತ ಕೇಳಿದರೆ ಅದಕ್ಕೆ ಅಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ಮಾನಿಕ್ ಶಾ ಅಥವಾ ಸ್ಯಾಮ್ ಬಹದ್ದೂರ್ ಅಂತ ಕರಿತೀವಿ ಇವರನ್ನ. ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಯಾರು ಅಂತ ಕೇಳಿದ್ರೆ ಸ್ಯಾಮ್ ಬಹದ್ದೂರ್ ಅಥವಾ ಮಾನಿಕ್ ಶಾ. ಭಾರತದ ಮೊದಲ ಕಮಾಂಡರ್ ಇನ್ ಚೀಫ್ ಅಂತ ಕೇಳಿದಾಗ ಆನ್ಸರ್ ಬರುತ್ತೆ KM ಕರಿಯಪ್ಪ. ಕೆಲವೊಂದ್ಸರಿ ಹುಡುಗರು ಈ ಕ್ವಶನ್ಗೆ ಈ ಆನ್ಸರ್, ಈ ಕ್ವಶನ್ಗೆ ಈ ಆನ್ಸರ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಆನ್ಸರ್ ತಪ್ಪಾಗಿ ಬಂದಿರ್ತೀರ. ಅದನ್ನ ಸರಿ ಮಾಡ್ಕೊಳ್ಬೇಕಾಗತ್ತೆ. ರಾಜಸ್ಥಾನದಲ್ಲಿ ಮಹಿಳೆಯರು ಮಾಡುವಂಥ ನೃತ್ಯ, ನಾನು ಆಗಲೇ ಹೇಳಿದ ಹಾಗೆ ಒಂದು ರಾಜ್ಯ ಅಂತ ಬಂದಾಗ ಆ ರಾಜ್ಯದ ನೃತ್ಯ ಪ್ರಕಾರ. ಈಗ ಸಣ್ಣ ಟ್ವಿಸ್ಟ್ ಅಥವಾ ಸಣ್ಣ ಅಪ್ಡೇಟೆಡ್ ಕ್ವಶನ್ ಏನಾಗಿದೆ ಅಂತಂದರೆ, ಆ ರಾಜ್ಯದಲ್ಲಿ ಯಾವುದಾದ್ರು ಮಹಿಳೆ ಮತ್ತು ಪುರುಷರಿಗೆ ವಿಭಾಗದಲ್ಲಿ ಬೇರೆ ಬೇರೆ ಡಾನ್ಸ್ ನೃತ್ಯ ಪ್ರಕಾರಗಳಿದ್ದಾಗ ಆ ಕ್ವಶನ್ ಅನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಕೇರಳದಲ್ಲಿ 2 ನೃತ್ಯಗಳಿವೆ. ಕೇರಳದ 2 ನೃತ್ಯಗಳಂತಂದರೆ ಕಥಕ್ಕಳಿ ಮತ್ತು ಮೋಹಿನಿಯಟ್ಟಂ. ಇಲ್ಲಿ ನಾಳೆ ಕ್ವಶನ್ ಆಗ್ಬೋದು, ಕೇರಳದಲ್ಲಿ ಮಹಿಳೆಯರು ಮಾಡುವಂತಹ ನೃತ್ಯ ಪ್ರಕಾರ ಯಾವುದು ಅಂತ ಕೇಳಿದಾಗ ಆನ್ಸರ್ ಮೋಹಿನಿಯಟ್ಟಂ ಆಗಬೇಕಾಗತ್ತೆ. ಕೇರಳದಲ್ಲಿ ಪುರುಷರು ಮಾಡುವಂಥ ನೃತ್ಯ ಪ್ರಕಾರ ಯಾವುದು ಅಂತ ಕೇಳಿದ್ರೆ ಕಥಕ್ಕಳಿ ಅಂತ ಹಾಕಬೇಕಾಗತ್ತೆ. ನೆಕ್ಸ್ಟ್, ನೌಕಾಸೇನೆಯ ಪೂರ್ವ ಕಮಾಂಡ್ ಎಲ್ಲಿದೆ? ವಿಶಾಖಪಟ್ಟಣಂ. ನೌಕಾಸೇನೆ ಆಗಿರಲಿ, ವಾಯುಸೇನೆ ಆಗಿರಲಿ, ಅಥವಾ ನಮ್ಮ ಭಾರತದ ಭೂಸೇನೆ ಆಗಿರಲಿ, ಇದರ ಕಮಾಂಡ್ಗಳನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಉತ್ತರ ಕಮಾಂಡ್, ದಕ್ಷಿಣ ಕಮಾಂಡ್, ಪೂರ್ವ ಕಮಾಂಡ್, ಪಶ್ಚಿಮ ಕಮಾಂಡ್, ಅಥವಾ ಸೆಂಟ್ರಲ್ ಕಮಾಂಡ್, ಟ್ರೈನಿಂಗ್ ಕಮಾಂಡ್, ಈ ಎಲ್ಲ ಕಮಾಂಡ್ಗಳನ್ನು ಸರಿಯಾಗಿ ನೋಡ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟ್, ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಯಾವ ಕಾರಣಕ್ಕಾಗಿ ಪ್ರಾರಂಭಿಸಿದರು? ಆಪ್ಷನ್ನಲ್ಲಿ ಕೊಟ್ಟಿರುವ ಹಾಗೆ, ಆಪ್ಷನ್ನಲ್ಲಿ ಇದ್ದಂಥ ರೀತಿಯಲ್ಲಿ ನೋಡೋದಾದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ರೌಲತ್ ಕಾಯ್ದೆ ಕಾರಣಕ್ಕಾಗಿ ಈ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ATMನ ವಿಸ್ತೃತ ರೂಪ ಏನು ಅಂತ ಕ್ವಶನ್ ಆಗಿತ್ತು. ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲರೂ ಮ್ಯಾಕ್ಸಿಮಮ್ ಟೈಮ್ ಎಲ್ಲ ಹುಡುಗರಲ್ಲಿ ಒಂದು ತಪ್ಪು ಪರಿಕಲ್ಪನೆ ಇದೆ. ATM ಅಂತಂದರೆ ಎನಿ ಟೈಮ್ ಮನಿ ಅಂತೀರ, ಅದು ರಾಂಗ್. ATM ಅಂದರೆ ಇದಕ್ಕೆ ವಿಸ್ತೃತ ರೂಪ ಆಟೋಮೇಟೆಡ್ ಟೆಲ್ಲರ್ ಮಷೀನ್. ಇವತ್ತು ATM ಕೇಳಿದರೆ ನಾಳೆ ಬೇರೆ ರೀತಿಯಲ್ಲಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಏನು ಕೇಳ್ಬೋದು? ಸಿಮ್ ಅಂತ ಕೇಳ್ಬೋದು. ನಾವೆಲ್ಲರೂ ಯೂಸ್ ಮಾಡುವಂಥ, ಅಥವಾ ಕಾಲಿಂಗ್ ಆಗಿರಲಿ, ನೆಟ್ಗಾಗಲಿ, ಸಿಮ್ ಇಲ್ಲ ಅಂದರೆ ನಾವು ಯೂಸ್ ಆಗಲ್ಲ. ಬಟ್ ಈ ಸಿಮ್ಮನ್ನು ಲಾಂಗ್ ಫಾರ್ಮ್ ಕೇಳ್ಬೋದು. ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ಇಲ್ಲವಾದರೆ OTP ಬಗ್ಗೆ ಕೇಳ್ಬೋದು. ಒನ್ ಟೈಮ್ ಪಾಸ್ವರ್ಡ್. SMS ಬಗ್ಗೆ ಕೇಳ್ಬೋದು. ಶಾರ್ಟ್ ಮೆಸೇಜ್ ಸರ್ವಿಸ್. ಇದನ್ನು ಬಿಟ್ಟು ಕೂಡ ನಮ್ಮ ಭಾರತದ ರಾಷ್ಟ್ರೀಯತೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಂಸ್ಥೆಗಳೇ, ಆ ಸಂಸ್ಥೆಗಳ ಬಗ್ಗೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಯಾವ ಸಂಸ್ಥೆ? ಇಸ್ರೋ ಬಗ್ಗೆ ಕೇಳ್ಬೋದು.
ಸ್ಥಾಪನೆ ಆಗಿದ್ದು 1969ರಲ್ಲಿ. ಹೆಸರು ಇದರ ಲಾಂಗ್ ಫಾರ್ಮ್ ಕೇಳಿದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದನ್ನು ಬಿಟ್ಟು ಮತ್ತೊಂದು ದೊಡ್ಡ ಸಂಸ್ಥೆ ಆದಂಥ DRDO ಬಗ್ಗೆ ಕೇಳ್ಬೋದು. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದು ಸ್ಥಾಪನೆ ಆಗಿದ್ದು 1958ರಲ್ಲಿ. ಕೇಂದ್ರ ಕಚೇರಿ ಇದರದಿರುವುದು ನ್ಯೂ ಡೆಲ್ಲಿ. ಇಸ್ರೋದ ಕೇಂದ್ರ ಕಚೇರಿ ಇರೋದು ನಮ್ಮ ಬೆಂಗಳೂರಿನಲ್ಲಿ. ಸೊ ಈ ರೀತಿಯಲ್ಲಿ ಲಾಂಗ್ ಫಾರ್ಮ್ಗಳಾಗಿರ್ಬೋದು, ಅದು ಸ್ಥಾಪನೆಗಳಾಗಿರ್ಬೋದು ಕ್ವಶನ್ ಕೇಳ್ಬೋದು. ಇವತ್ತು ಇದು ಲಾಂಗ್ ಫಾರ್ಮ್ ಬಂದಿದೆ, ನಾಳೆ ಬರುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿ ಪ್ರಮುಖವಾಗಿರುವಂಥ ಲಾಂಗ್ ಫಾರ್ಮ್ಗಳನ್ನು ಕೂಡ ನೋಡ್ಕೊಂಡು ಹೋಗಿ. ಮತ್ತೆಲ್ಲ ಯಾವ ರೀತಿಯಲ್ಲಿ ಕ್ವಶನ್ ಆಗಿತ್ತು? ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ವಶನ್ಗಳು ಬಂದಿವೆ? ಸಂವಿಧಾನದ ತಿದ್ದುಪಡಿಯ ಮೇಲೆ ಒಂದು ಕ್ವಶನ್ ಆಗಿತ್ತು. ಮುಂಚೆ ಮತದಾನದ ವಯಸ್ಸು, ನಾವೆಲ್ಲ ಏನು ಓಟ್ ಹಾಕ್ತೀವಿ, ಈ ಓಟಿನ ವಯಸ್ಸಿನ ಮಿತಿ 21 ಆಗಿತ್ತು. ಅದನ್ನು ಕಡಿಮೆ ಮಾಡಿ 18ಕ್ಕೆ ತರ್ತೀವಿ. ಹಾಗಂದ್ರೆ ಕಡಿಮೆ ಮಾಡಿರುವಂಥ 18ಕ್ಕೆ ಕಡಿಮೆ ಮಾಡಿರುವಂಥ ತಿದ್ದುಪಡಿ ಯಾವುದು? ಯಾವ ರೀತಿಯಲ್ಲಿ 18 ಮಾಡಿದ್ವಿ? ಅದಕ್ಕೆ ಒಂದು ಸಂವಿಧಾನಕ್ಕೆ ಒಂದು ತಿದ್ದುಪಡಿ ಮಾಡ್ತೀವಿ. ಆ ತಿದ್ದುಪಡಿ ಯಾವುದು? 61ನೇ ತಿದ್ದುಪಡಿ. ಆ 61ನೇ ತಿದ್ದುಪಡಿ ಮಾಡುವ ಮುಖಾಂತರ 21 ಇದ್ದಂಥ ವಯಸ್ಸನ್ನು 18ಕ್ಕೆ ಇಳಿಸ್ತೀವಿ. ಅದೇ ಕ್ವಶನ್ ಇವತ್ತಾಗಿತ್ತು. ಯಾವ ತಿದ್ದುಪಡಿ? ಅದಕ್ಕೆ ಆನ್ಸರ್ ಬಂದ್ಬಿಟ್ಟು 61ನೇ ತಿದ್ದುಪಡಿ. ಹಾಗೆ ಆಗಲೇ ಹೇಳಿದ ಹಾಗೆ ಕಾಂಗ್ರೆಸ್ ಅಧಿವೇಶನಗಳು ನಡೀತವೆ. ಆ ಕಾಂಗ್ರೆಸ್ ಅಧಿವೇಶನ ಸಲುವಾಗಿ ಅಧ್ಯಕ್ಷರುಗಳನ್ನು ಹಾಕಿರ್ತಾರೆ. ಅಂದರೆ ಆ ಅಧಿವೇಶನದ ಅಧ್ಯಕ್ಷತೆ ಯಾರ್ಯಾರು ತೊಗೊಂಡಿದ್ರು ಅಂತ ಕ್ವಶನ್ ಆಗ್ಬೋದು. ಅಲ್ಲಿ ಒಂದು ಕ್ವಶನ್ ಬಂದಿತ್ತು, ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಯಾರಾಗಿತ್ತು? 1929ರಲ್ಲಿ ನಡೆಯುವಂಥ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಜವಾಹರ್ಲಾಲ್ ನೆಹರು ಅವರು ಮಾಡಿಕೊಂಡಿರ್ತಾರೆ. ಇದೇ ಕಾಂಗ್ರೆಸ್ ಬಗ್ಗೆ ನಾಳೆ ಕ್ವಶನ್ ಆಗ್ಬೋದು. ಯಾವಾಗ ಸ್ಥಾಪನೆ ಆಯಿತು? 1885ರಲ್ಲಿ. 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಹ್ಯೂಮ್ ಅವರು ಸ್ಥಾಪನೆ ಮಾಡ್ತಾರೆ. ಮೊದಲ ಅಧಿವೇಶನ ನಡೆಯೋದು ಮುಂಬೈಯಲ್ಲಿ. ಅಧಿವೇಶನ ನಡೆಯುವಂಥ ಮುಂಬೈನ ಅಧ್ಯಕ್ಷತೆ ಯಾರು ತಗೊಂಡ್ರೆ WC ಬ್ಯಾನರ್ಜಿ. WC ಅಂದರೆ ಇಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿ. ಸೊ ಈ ಎಲ್ಲ ಕ್ವಶನ್ಗಳು ಕೂಡ ಆಗುವಂಥ ಸಾಧ್ಯತೆಗಳಿರ್ತವೆ. ಇವನ್ನೆಲ್ಲ ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟ್, ಲೋತಾಲ್ ಎಲ್ಲಿ ಕಂಡು ಬರೋದಂತ ಕ್ವಶನ್ ಆಗಿತ್ತು. ಲೋತಾಲ್ ಕಂಡು ಬರೋದು ಗುಜರಾತ್. ಸೊ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ನಗರಗಳು ಕೆಲವೊಂದು ನಮಗೇನು ಸಿಕ್ಕಿದ್ವು, ಆ ನಗರಗಳ ಬಗ್ಗೆ ಕ್ವಶನ್ ಆಗ್ತಿದೆ. ಸೊ ಇವತ್ತು ಲೋತಾಲ್ ಬಂದಿದೆ, ನಾಳೆ ಮೆಹಂಜೋದಾರ ಬರ್ಬೋದು, ಕಾಲಿಬಂಗನ್ ಬರ್ಬೋದು. ಸೊ ಈ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ನಿಮ್ಮಲ್ಲಿ ಇರಬೇಕಾಗತ್ತೆ. ಇಲ್ಲಿ ಆನ್ಸರ್, ಇವತ್ತಿನ ಕ್ವಶನ್ಗೆ ಆನ್ಸರ್ ಗುಜರಾತ್. ಗುಲಾಬಿ ನಗರ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಜೈಪುರ್. ನಾವೆಲ್ಲ ಓದಿರೋದು ಹೇಗೆ? ಪಿಂಕ್ ಸಿಟಿ ಜೈಪುರ್, ಪಿಂಕ್ ಸಿಟಿ ಜೈಪುರ್. ಅವರನ್ನದ ಕನ್ನಡದಲ್ಲಿ ಕನ್ವರ್ಟ್ ಮಾಡಿದಾಗ ಅದು ಗುಲಾಬಿ ನಗರ ಆಗುತ್ತೆ. ಕನ್ಫ್ಯೂಸ್ ಆಗಬಾರ್ದು. ಸೊ ಪಿಂಕ್ ಸಿಟಿ ಆಗಿಲ್ಲ, ಅದು ಗುಲಾಬಿ ನಗರ ಅಂತ ಕೇಳಿದಾಗ ರಾಜಸ್ಥಾನದ ಜೈಪುರ್. ಅಸ್ಸಾಂನ ರಾಜಧಾನಿ ದಿಸ್ಪುರ್. ಇವತ್ತು ಅಸ್ಸಾಂ ಕೇಳಿದರೆ ನಾಳೆ ಪ್ರಮುಖವಾಗಿರುವಂಥ ಅಥವಾ ಯಾವುದಾದ್ರೂ ಇತ್ತೀಚಿನ ನ್ಯೂಸಲ್ಲಿರುವಂಥ ರಾಜ್ಯದ ರಾಜಧಾನಿಯನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ. ಸೊ ನಾನು ಆಗಲೇ ಹೇಳಿದ ಹಾಗೆ ರಾಜ್ಯ ಬಗ್ಗೆ ಮಾಹಿತಿ ತಿಳಿಯುವಾಗ ರಾಜ್ಯದ ಗವರ್ನರ್, ರಾಜ್ಯದ ರಾಜಧಾನಿ, ರಾಜ್ಯದ CM ಅಥವಾ ಅದರ ನೃತ್ಯ, ಇದು ಪ್ರಮುಖವಾಗಿ 100% ನಮ್ಮಲ್ಲಿ ಇರಬೇಕಾದಂಥ ಮಾಹಿತಿ. ಈ ಮಾಹಿತಿಗಳನ್ನು ಇಟ್ಟುಕೊಂಡು ಹೋಗೋದಾದರೆ GK ಪಾರ್ಟಿಲಿ 15ಕ್ಕೆ 13, 14ವರೆಗೂ ಸ್ಕೋರ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟ್, ಹೈದರಾಬಾದ್ ಯಾವ ನದಿ ದಡದಲ್ಲಿದೆ? ಮೂಸಿ ನದಿ ದಡದಲ್ಲಿದೆ. ನದಿ ವ್ಯವಸ್ಥೆ ಬಗ್ಗೆ ಕೇಳಿದ್ದಾರೆ ಅಂದಮೇಲೆ ನದಿ ವ್ಯವಸ್ಥೆ ಬಗ್ಗೆ ಮತ್ತೇನು ಕ್ವಶನ್ ಆಗ್ಬೋದು? ದೊಡ್ಡ ನದಿ ಯಾವುದು ಭಾರತದ್ದು? ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಗಂಗಾ ನದಿ. ಭಾರತದ ಪವಿತ್ರ ನದಿ ಅಂದರೂ ಕೂಡ ಗಂಗಾ ನದಿ, ಭಾರತದ ಜೀವ ನದಿ ಅಂದರೂ ಕೂಡ ಗಂಗಾ ನದಿ, ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಅತಿ ಹೆಚ್ಚು ಹರಿಯುವ ನದಿ ಅಂದರೂ ಕೂಡ ಗಂಗಾ ನದಿ. ಆದರೆ ಸಣ್ಣ ಟ್ವಿಸ್ಟ್, ನಾಳೆ ಕ್ವಶನ್ ಏನು ಟ್ವಿಸ್ಟ್ ಆಗಿ ಏನು ಕೇಳಬಹುದು? ಒಂದು ವೇಳೆ ಭಾರತದಲ್ಲಿ ಹರಿಯುವಂಥ ದೊಡ್ಡ ನದಿ ಯಾವುದು ಅಂತ ಕೇಳಿದಾಗ ಆನ್ಸರ್ ಅದಕ್ಕೆ ಆಗಬೇಕಾಗತ್ತೆ ಬ್ರಹ್ಮಪುತ್ರ. ಬಟ್ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಹರಿಯುವಂಥ ದೊಡ್ಡ ನದಿ ಅಂತ ಕೇಳಿದಾಗ ಗಂಗಾ ನದಿ. ಬ್ರಹ್ಮಪುತ್ರ ಟಿಬೇಟಲ್ಲಿ ಹುಟ್ಟುತ್ತೆ, ಭಾರತದಲ್ಲಿ ಹುಟ್ಟಲ್ಲ. ಆ ಕಾರಣಕ್ಕಾಗಿ ಭಾರತದ ನದಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಭಾರತದಲ್ಲಿ ಅತಿ ಹೆಚ್ಚು ಹರಿಯುತ್ತೆ. ಬಟ್ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಅತಿ ಹೆಚ್ಚು ಹರಿಯುವಂಥ ನದಿ ಅಂತ ಕೇಳಿದ್ರೆ ಭಾರತದ ಜೀವ ನದಿ ಆಗಿರುವಂಥ ಗಂಗಾ ನದಿ. ಇದನ್ನು ಬಿಟ್ಟು ದಕ್ಷಿಣ ಭಾರತ ನದಿಗಳನ್ನು ಕೇಳ್ಬೋದು, ಉತ್ತರ ಭಾರತ ನದಿಗಳನ್ನು ಕೇಳ್ಬೋದು, ನಡುವೆ ಬರುವಂಥ ನದಿಗಳು ಕೇಳ್ಬೋದು, ಅಥವಾ ಪಶ್ಚಿಮಕ್ಕೆ ಹೋಗಿ ಅರಬ್ಬಿ ಸಮುದ್ರವನ್ನು ಮುಟ್ಟುವಂಥವು, ಪೂರ್ವಕ್ಕೆ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುವಂಥವು, ಈ ನದಿಗಳನ್ನು ಕೂಡ ನಿಮಗೆ ಕೇಳ್ಬೋದು. ಇಲ್ಲಿವರೆಗೆ ಏನು ನೋಡಿದ್ವಿ ಅವು ಇಲ್ಲ GK ಕ್ವಶನ್ಸ್. ಇನ್ನು ಸೈನ್ಸಲ್ಲಿ ಯಾವೆಲ್ಲ ರೀತಿಯಲ್ಲಿ ಕ್ವಶನ್ಸ್ ಆಗಿದ್ವು? ವಿಜ್ಞಾನದ ಪ್ರಮುಖ ಪ್ರಶ್ನೆಗಳು. ಇದಕ್ಕಿಂತ ಮುಂಚೆನೆ, ಈ ವಿಡಿಯೋಗಿಂತ ಮುಂಚೆನೆ ನಾನು ಸೈನ್ಸ್ ಒಂದು ವಿಡಿಯೋ ಹಾಕಿದ್ದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಆ ವಿಡಿಯೋನ
ಆ ವಿಡಿಯೋಲಿ ಇರುವಂಥ ಮಾಹಿತಿಗಳಲ್ಲಿ 3 ಕ್ವಶನ್ ಇವತ್ತು ಸೈನ್ಸಲ್ಲಿ ಬಂದಿವೆ. ಯಾವ ಮೊದಲು pH ವ್ಯಾಲ್ಯೂ, ರಕ್ತದ pH ವ್ಯಾಲ್ಯೂ ಏನು? pH ವ್ಯಾಲ್ಯೂ ಅಂದರೆ ಏನು? ಆ ರಕ್ತ ಆಗಿರಲಿ, ನೀರಾಗಲಿ, ಮೂತ್ರ ಆಗಿರಲಿ, ಹಾಲಿನಾಗಲಿ ಇದರ ಸಾಂದ್ರತೆಯನ್ನು ಕಂಡುಹಿಡಿಯುವಂಥವು ಅಥವಾ ಇದರ ಅಳತೆ ಮಾಡುವಂಥದ್ದು ಅಥವಾ ಇದರ ಪ್ಯೂರಿಟಿಯನ್ನು ಅಳತೆ ಮಾಡುವಂಥದ್ದು ವ್ಯಾಲ್ಯೂ ಯಾವುದಂತ ಕೇಳಿದ್ರೆ pH ವ್ಯಾಲ್ಯೂ. ಆ pH ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರು ಅದಕ್ಕೆ ಆನ್ಸರ್ ರಕ್ತದ pH ವ್ಯಾಲ್ಯೂ 7.4. ನೆಕ್ಸ್ಟ್ ಸಕ್ಕರೆಯ ಸೂತ್ರ ಕೇಳಿದ್ರು, ರಾಸಾಯನಿಕ ಸೂತ್ರಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಇಲ್ಲಿ ಸಕ್ಕರೆಯ ಸೂತ್ರ ಏನಾಗಿತ್ತು? C12H22O11. ಸಕ್ಕರೆಯ ಶುಗರ್ ಇದರ ರಾಸಾಯನಿಕ ಸೂತ್ರವಾಗಿತ್ತು. ನೆಕ್ಸ್ಟ್ ದವಡೆ ಹಲ್ಲುಗಳ ಸಂಖ್ಯೆ ಎಷ್ಟು? ಮಾನವನಲ್ಲಿ ಎಷ್ಟು ದವಡೆ ಹಲ್ಲುಗಳಿವೆ ಕ್ವಶನ್ ಆಗಿತ್ತು. ದವಡೆ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಉತ್ತರ 4. ಇಲ್ಲಿ 2 ಕೆಳಗೆ 2 4 ದವಡೆ ಹಲ್ಲುಗಳು. ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ ಆಗಿತ್ತು, ಮಾನವನಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಮಾನವ ದೇಹದ ಒಟ್ಟು ಮೂಳೆಗಳ ಸಂಖ್ಯೆ 206. ಇದು ಕೂಡ ಕ್ವಶನ್ ಆಗಿತ್ತು ಇವತ್ತು. ನೆಕ್ಸ್ಟ್ ಆಹಾರ ಸಣ್ಣ ಸಣ್ಣ ತುಕಡಿಗಳಿಗೆ ಮಾಡುವಾಗ ಪ್ರಕ್ರಿಯೆಯನ್ನು ಏನಂತ ಕರೆಯುತ್ತಾರೆ? ಸಿಂಪಲ್ ಕ್ವಶನ್, ತುಂಬ ಸಿಂಪಲ್ ಅಂದ್ರೆ ತುಂಬ ಸಿಂಪಲ್ ಕ್ವಶನ್. ಬಟ್ ಇದನ್ನು ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡು ರಾಂಗ್ ಹಾಕಿ ಬಂದಿದ್ದೀರಾ. ಹೌದು, ಎಷ್ಟು ಸಿಂಪಲ್ ಕ್ವಶನ್. ಈಗ ನಾವು ಒಂದು ಆಹಾರವನ್ನು ತಗೊಂಡಾಗ ಆಹಾರವನ್ನು ಸೇವನೆ ಮಾಡುವಾಗ ಅದನ್ನು ಕಡಿತೀವಿ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅದನ್ನು ಕಡಿಯುವುದು ಅಂತೀವಿ. ಅದನ್ನೇ ಕ್ವಶನ್ ಅವರು ಪ್ಯೂರ್ ಕನ್ನಡದಲ್ಲಿ ಏನು ಕೇಳಿದ್ದ ಅಂತಂದರೆ, ಈ ಪ್ರಕ್ರಿಯೆನ ನೀವು ಏನಂತೀರಿ? ಆ ಪ್ರಕ್ರಿಯೆನ ನಾವೇನಂತೀವಿ? ಅಗೆಯುವುದು ಅಂತೀವಿ. ಒಂದು ಆಹಾರವನ್ನು ಸಣ್ಣ ಸಣ್ಣ ತುಕಡಿಯಾಗಿ ಕಡಿಯೋದನ್ನು ಅಗೆಯುವುದು ಅಂತೀವಿ. ಅದೇ ಇವತ್ತಿನ ಆನ್ಸರ್ ಆಗಿತ್ತು. ಬಟ್ ಇದೇ ಆನ್ಸರನ್ನು ಎಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡು ರಾಂಗ್ ಆಗಿ ಬಂದಿದ್ದೀರಾ. ಸೊ ನಾನು 100 ಸಾರಿ ಹೇಳ್ತಿದ್ದೀನಿ ನಿಮಗೆ, ಒಂದು ನೀವು ಏನಾದರೂ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತಂದರೆ ಫಸ್ಟ್ ಪಾಯಿಂಟ್ ಸರಿಯಾಗಿ ಕ್ವಶನನ್ನು ಓದ್ಕೋಬೇಕು. 60 ನಿಮಿಷಗಳ ಕಾಲವನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡು ಸರಿಯಾಗಿ ಕ್ವಶನನ್ನು ಓದಿ ಆಪ್ಷನ್ಸ್ಗಳನ್ನು ನೋಡಿದಾಗ 100% ಆನ್ಸರ್ ಕರೆಕ್ಟ್ ಆಗುತ್ತೆ. ಗಡಬಡಿಯಲ್ಲಿ ಸರಿಯಾಗಿ ಓದೋದೇ ಆನ್ಸರ್ ಹಾಕಿದರೆ 100% ರಾಂಗ್ ಆಗಿಬಿಡುತ್ತೆ. ಇರುವೆ ಕಚ್ಚಿದ ತಕ್ಷಣ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇರುವೆ ಕಚ್ಚಿದ ತಕ್ಷಣ ಯಾವ ಆಮ್ಲ ಉತ್ಪತ್ತಿ ಆಗುತ್ತೆ ಅಂತ ಕ್ವಶನ್ ಕೇಳಿದ್ರು. ಇದು ಕ್ವಶನ್ ಕೂಡ ನನ್ನ ಲಾಸ್ಟ್ ಯೂಟ್ಯೂಬಲ್ಲಿ ಇರುವಂಥ ಲಾಸ್ಟ್ ಸೈನ್ಸ್ ಟಾಪಿಕಲ್ಲಿದೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಫಾರ್ಮಿಕ್ ಆಮ್ಲ. ಇರುವೆ ಕಚ್ಚಿದಾಗ ಅಲ್ಲಿ ಉತ್ಪತ್ತಿ ಆಗುವಂಥ ಆಮ್ಲ ಫಾರ್ಮಿಕ್ ಆಮ್ಲ. ಉಸಿರು, ನಾವೇನು ಗಾಳಿನ ಉಸಿರನ್ನು ತಗೋದ್ವಿ, ಈ ಉಸಿರು ತಗೊಳ್ಳುವ ಪ್ರಕ್ರಿಯೆ ಮತ್ತು ಬಿಡುವ ಪ್ರಕ್ರಿಯೆ. ಇಲ್ಲಿ ಕ್ವಶನ್ ಏನಾಗಿತ್ತು? ಉಸಿರು ಬಿಡುವ ಪ್ರಕ್ರಿಯೆ ಏನು? ಅದನ್ನು ಏನಂತೀವಿ? ಅದನ್ನು ಉಚ್ಛ್ವಾಸ ಅಂತೀವಿ. ಆಪ್ಷನ್ ನೋಡಿದಾಗ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಉಚ್ಛ್ವಾಸ. ಸೊ ಈ ಎಲ್ಲ ರೀತಿಯಲ್ಲಿ ಸೈನ್ಸ್ ಕ್ವಶನ್ಗಳಾಗಿದ್ದು. ನೆಕ್ಸ್ಟ್ ಸರ್ ಇನ್ನು ನಾವೇನು ಎಕ್ಸಾಮ್ಸ್ ಇವೆ, ಇನ್ನು ನಾವೇನು ಮಾಡಬೇಕು, ಯಾವ ರೀತಿಯಲ್ಲಿ ಇನ್ನೂ ಯಾವುದಾದ್ರು ಮೇನ್ ಟಾಪಿಕ್ಸನ್ನು ಟಚ್ ಮಾಡಬೇಕು, ಯಾವೆಲ್ಲ ಟಚ್ ಮಾಡಬೇಕು? ಇವತ್ತು ಕ್ವಶನ್ ಆಗಿತ್ತು MP-ಗಿರುವಂತಹ ಮಿನಿಮಮ್ ಏಜ್. ಮಿನಿಮಮ್ ಏಜ್ ಅದು MP ಅಂದರೆ ಯಾರಲ್ಲಿ? ಮೆಂಬರ್ ಆಫ್ ಪಾರ್ಲಿಮೆಂಟ್. ಅಂದರೆ ಸಂಸತ್ ಏನಂತೀವಿ, ಈ ಸಂಸತ್ತನ್ನು 3 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. 1 ಲೋಕಸಭೆ, 2 ರಾಜ್ಯಸಭೆ, 3 ರಾಷ್ಟ್ರಪತಿ. ಈ 3 ಜನ ಸೇರಿದಾಗ ಅದಕ್ಕೆ ಸಂಸತ್ ಅಂತೀವಿ. ಇಲ್ಲಿ ಇವತ್ತು ಲೋಕಸಭೆಯ ಬಗ್ಗೆ ಕ್ವಶನ್ ಆಗಿತ್ತು. ಅಂದರೆ ಲೋಕಸಭೆಯ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟು ಬೇಕಂತ ಕೇಳಿದ್ರು, ಅದಕ್ಕೆ ಆನ್ಸರ್ 25. ನಾಳೆ ರಾಜ್ಯಸಭೆ ಬಗ್ಗೆ ಕೇಳ್ತಾರೆ, 30 ಆಗಬೇಕಾಗತ್ತೆ. ಪ್ರೆಸಿಡೆಂಟ್ ಬಗ್ಗೆ ಕೇಳ್ತಾರೆ. ಇವೆಲ್ಲ ಕ್ವಶನ್ಗಳನ್ನು ಇವರಿಗೆ ಸಂಬಂಧಪಟ್ಟಂತಹ ವಯಸ್ಸಿನ ಮಾಹಿತಿಯನ್ನು ನೀವು ಪಡ್ಕೊಂಡು ಹೋಗಬೇಕಾಗತ್ತೆ. ಮತ್ತೇನು ಕ್ವಶನ್ ಕೇಳ್ಬೋದು ಸರ್? ಮತ್ತೆ ಯಾವ ರೀತಿಯಲ್ಲಿ ಕೇಳ್ಬೋದು? ಆಗ ಹೇಳಿದಾಗೆ ರಾಜ್ಯದ ಸಂಪೂರ್ಣ ಮಾಹಿತಿ ನಿಮಗಿರಬೇಕು. ಸಂಪೂರ್ಣ ಮಾಹಿತಿ ಇನ್ ದ ಸೆನ್ಸ್ ಯಾವ ರೀತಿಯಲ್ಲಿ? ರಾಜ್ಯದ CM, ಗವರ್ನರ್, ಕ್ಯಾಪಿಟಲ್ ಅಂದರೆ ರಾಜಧಾನಿ, ಡ್ಯಾನ್ಸ್ ಫಾರ್ಮ್. ಡ್ಯಾನ್ಸ್ ಫಾರ್ಮಲ್ಲಿ 2 ವಿಧ, ಕ್ಲಾಸಿಕಲ್ ಆ್ಯಂಡ್ ಜನಪದ ನೃತ್ಯ. ಶಾಸ್ತ್ರೀಯ ನೃತ್ಯ ಮತ್ತು ಜನಪದ ನೃತ್ಯ, ಇದರ ಮಾಹಿತಿ ನಿಮ್ಗೆ ಇರಬೇಕಾಗತ್ತೆ. ಮತ್ತೇನು? ಕರೆಂಟ್ ಅಫೇರ್ಸಲ್ಲಿ ಇತ್ತೀಚೆಗೆ ಪಡೆದಂತಹ ಅವಾರ್ಡ್ಸ್, ಅದು ವಿಡಿಯೋ ಕೂಡ ಹಾಕಿದ್ದೀನಿ. ಅವಾರ್ಡ್ಸ್, ಸ್ಪೋರ್ಟ್ಸಲ್ಲಿ ವಿನ್ನರ್ ಮತ್ತು ಲೂಸರ್ ಅಥವಾ ರನ್ನರ್ ಅಪ್ ಅಂತ ಏನಂತೀವಿ, ಈ ರನ್ನರ್ ಅಪ್, ಇದರ ಮಾಹಿತಿ ಇರಬೇಕಾಗತ್ತೆ. ಹಾಗೆ ಇತ್ತೀಚಿನ ದೊಡ್ಡ ಪ್ರಶಸ್ತಿ, ಪದ್ಮ ಪ್ರಶಸ್ತಿ, ಈ ಪದ್ಮ ಪ್ರಶಸ್ತಿಯ ಮಾಹಿತಿ ಕೂಡ ಬೇಗಿರಬೇಕಾಗತ್ತೆ. ಅಥವಾ ಕರೆಂಟ್ ಅಫೇರ್ಸಲ್ಲಿ ಬರುವಂಥ ವಾರ್, ಇತ್ತೀಚೆಗೆ ದೊಡ್ಡ ನ್ಯೂಸ್ ಪ್ರಪಂಚದಲ್ಲಿ ನಡೆಯುವಂಥ ವಾರ್, ಅದರಲ್ಲಿ ಇಸ್ರೇಲ್ ಬಗ್ಗೆ, ಇರಾನ್ ಬಗ್ಗೆ, ರಷ್ಯಾ ಬಗ್ಗೆ, ಅಮೇರಿಕಾ ಬಗ್ಗೆ, ಉಕ್ರೇನ್ ಬಗ್ಗೆ,
ಈ ಮಾಹಿತಿಯನ್ನು ಕಂಪಲ್ಸರಿಯಾಗಿ ನೀವು ಕಲೆ ಹಾಕಬೇಕಾಗತ್ತೆ. ಈ ರಾಷ್ಟ್ರಗಳ ಬಗ್ಗೆ ಏನು ಮಾಹಿತಿ ಇರಬೇಕು? ರಾಜಧಾನಿ, ಮುಖ್ಯಸ್ಥ, ಕರೆನ್ಸಿ, ಇದರ ಮಾಹಿತಿ 100% ನಿಮ್ಮ ಹತ್ರ ಇರಬೇಕಾಗತ್ತೆ. ಮತ್ತೇನು? ಸಂವಿಧಾನದ ದಿನಾಂಕಗಳು, ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ದಿನಾಂಕಗಳು, ಅಥವಾ ಭಾರತದ ದೇಶಭಕ್ತಿಗೆ ಅಥವಾ ದೇಶದ ಏಕತೆಗೆ ಸಂಬಂಧಪಟ್ಟಂತೆ ಇದರ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟಂತೆ ದಿನಾಂಕಗಳು. ಹಾಗೆ ನಮ್ಮ 3 ಪಡೆಗಳು, ಯಾವೆಲ್ಲ 3 ಪಡೆಗಳು? ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ. ಇವುಗಳ ದಿನಾಂಕ ಪ್ಲಸ್ ಇವುಗಳ ಘೋಷವಾಕ್ಯಗಳು ನೆನಪಿರಲಿ. ಆದರ್ಶ ವಾಕ್ಯ ಮತ್ತು ಘೋಷವಾಕ್ಯಗಳನ್ನು ಕಂಪಲ್ಸರಿಯಾಗಿ ನೋಡ್ಕೊಂಡು ಹೋಗಿ, ಕ್ವಶನ್ಸ್ಗಳು ಬಂದೇ ಬರುತ್ತೆ. ಸೊ ಈ ರೀತಿಯೆಲ್ಲ ನೀವೇನಾದರೂ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗಿದ್ದೆ ಆದರೆ, ಈ ರೀತಿಯೆಲ್ಲ ನೀವು ತಯಾರಿ ಮಾಡ್ಕೊಂಡು ಹೋಗಿದ್ದೆ ಆದರೆ, ಸೈನ್ಸ್ ಆಗಿರಲಿ, GK ಆಗಿರಲಿ 13+ ಸ್ಕೋರ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿವೆ. ಇದೆಲ್ಲ ಕ್ವಶನ್ಗಳು ನಾನು ಹೇಳಿದೆನೋ ಇವೆಲ್ಲವೂ ನಮ್ಮ ಫಸ್ಟ್ ಮತ್ತು ಸೆಕೆಂಡ್ ಶಿಫ್ಟಲ್ಲಿ ನಮ್ಮ ಅಕಾಡೆಮಿಯ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ಸ್ ಬರೀತಿದ್ರು ಅವರು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಇವತ್ತಿನ ವಿಡಿಯೋ ಮಾಡಿ ಅದಕ್ಕೆ ನನ್ನ ಕಡೆಯಿಂದ ಉತ್ತರಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹೋಪ್ಫುಲಿ ಇದೆಲ್ಲರಿಗೂ ನಿಮಗೆ ಯೂಸ್ ಆಗಿರುತ್ತೆ. ಇದೇ ರೀತಿಯ ನೆಕ್ಸ್ಟ್ ಶಿಫ್ಟ್ನ ಮಾಹಿತಿಯನ್ನು ಕೂಡ ಮತ್ತೆ ವಿಡಿಯೋ ಮುಖಾಂತರ ಬರ್ತೀನಿ, ಮತ್ತೆ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಈ ವಿಡಿಯೋನ ನಿಮ್ಮ ಅಗ್ನಿವೀರ್ ಎಕ್ಸಾಮ್ ಬರೀತಿರುವಂಥ ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಇದರ ಮಾಹಿತಿಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳನ್ನು ಮತ್ತೆ ಹಾಕ್ತಿರ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಮ್ಮ ಅಕಾಡೆಮಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದರ ಮಾಹಿತಿಯನ್ನು ಹಾಕಿರ್ತೀನಿ. ನಮ್ಮ ಇನ್ಸ್ಟಾಗ್ರಾಮ್ ಮಾಹಿತಿಯಲ್ಲಿ ಅಲ್ಲಿಯೂ ಕೂಡ ಹೋಗಿ ಮಾಹಿತಿಯನ್ನು ಪಡ್ಕೊಡ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸಾರಿ ಎಲ್ಲರೂ ಸೋಲ್ಜರ್ಸ್ ಆಗಿರಿ, ಎಲ್ಲರೂ ಪರೀಕ್ಷೆಯಲ್ಲಿ ಪಾಸ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.